ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಷ್ಟು ದಿನ ಆಯ್ತಲ್ವಾ? ಸೊ ನಾನು ಈ ರೀತಿ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಜೊತೆ ಎಲ್ಲ ಮಾತಾಡಿ ತುಂಬ ದಿನನೇ ಆಗೋಯ್ತು. ತುಂಬ ತಿಂಗಳುಗಳೇ ಆಗೋಯ್ತು. ಸದ್ಯಕ್ಕೆ 2.5 ತಿಂಗಳಿಂದ ನಾನು ಫುಲ್ ಆಫ್ ಮೂಡಲ್ಲಿದ್ದೆ. ಸದ್ಯಕ್ಕೆ ವೀಡಿಯೋಸ್ ಏನೂ ಕೂಡ ಪೋಸ್ಟು ಕೂಡ ಮಾಡಿರಲಿಲ್ಲ. ಇತ್ತೀಚೆಗೆ ಪೋಸ್ಟ್ ಕೂಡ ಮಾಡಿದೆ. ಒಂದು ಸ್ವಲ್ಪ ಜನನಾದರೂ ಅದಕ್ಕೆ ರಿಪ್ಲೈ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಇನ್ನು ಮುಂದೆ ಖಂಡಿತ ವೀಡಿಯೋಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಸ್ವಲ್ಪ ಕೆಲಸದ ಗಡಿಬಿಡಿ ಇತ್ತು. ನನಗೂ ಸ್ವಲ್ಪ ವಿಡಿಯೋಸು ಅದು ಎಲ್ಲ ಸ್ವಲ್ಪ ಸೈಡಿಗಿಟ್ಟು ಕೆಲವೊಂದು ಕೆಲಸಗಳ ಬಗ್ಗೆ ಗಮನ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಓಕೆ, ಇನ್ನು ಮುಂದೆ ಖಂಡಿತ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಂದರೆ ವೀಡಿಯೋಸ್ ಹಾಕ್ತಾಯಿರ್ತೀನಿ, ಪೋಸ್ಟು ಕೂಡ ಹಾಕ್ತಾಯಿರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಇನ್ನು ಮುಂದೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪೋಸ್ಟ್ ಹಾಕಿದಾಗ ಸ್ವಲ್ಪ ಜನನಾದರೂ ಲೈಕ್ ಮಾಡಿ ಕಮೆಂಟ್ ಮಾಡ್ತಿದ್ರಿ, ತುಂಬಾ ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಓಕೆ, ನಾನು ಯಾವತ್ತೋ ಒಂದಿನ ಅಂದರೆ 2.5 ತಿಂಗಳು ಬಿಟ್ಟು ಪೋಸ್ಟ್ ಮಾಡಿದ್ರು ಕೂಡ ಸ್ವಲ್ಪ ಜನನಾದರೂ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಖಂಡಿತ ಕಮೆಂಟ್ ಮಾಡಿ, ಏನಾದರೂ ಅಪ್ಡೇಟ್ಸ್ ಬೇಕು ಅಥವಾ ಏನು ಎತ್ತ ಅಂತ ಹೇಳಬೇಕು ಅಂದರೆ. ಸದ್ಯಕ್ಕೆ ಲೈವ್ ಕೂಡ ಬರೋಣ, ಆದಷ್ಟು ಬೇಗ ಲೈವ್ ಕೂಡ ಬರ್ತೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ. ಇದು ತುಂಬ ಹಳೆ ವಿಡಿಯೋ. ಅಂದರೆ ನಾನು ಲಾಸ್ಟ್ ಧನಲಕ್ಷ್ಮಿ ಪೂಜೆ, ಆಯುಧ ಪೂಜೆದು ವೀಡಿಯೋಸ್ ಮಾಡಿದ್ದೆ ಲಾಸ್ಟ್ ಅಂದ್ಕೊತೀನಿ. ಅದಾದಮೇಲೆ ವೀಡಿಯೋಸ್ಗಳೇ ಮಾಡಿಲ್ಲ. ಬರೀ ಒಂದು 2-3 ತಿಂಗಳುಗಳಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ಬಿಟ್ಟಿದೆ ಜೀವನದಲ್ಲಿ ಅಂತ ಅಂದರೆ ತುಂಬಾ ಆಗಿದೆ. ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಮಾತಾಡೋಣ. ಇವಾಗ ನಾವು ಈಗ ಒಂದು 2-3 ತಿಂಗಳಲ್ಲಿ ತುಂಬ ಕಡೆ ದೇವಸ್ಥಾನಗಳಿಗೆ ಹೋಗಿದ್ದೀವಿ. ಹಾಗೆ ತಿರುಪತಿಗೂ ಕೂಡ ರೀಸೆಂಟಾಗಿ ಹೋದ್ವಿ. ಸೊ ಅದು ಯಾವುದು ಕೂಡ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮು ತಿರುಪತಿಯಿಂದ ಬಂದ ಮೇಲೆ ನಮ್ಮ ಕಡೆ ತೀರ್ಥ ಹೊಡಿಯೋದು ಅಂತ ಹೇಳಿ ಮಾಡ್ತಾರೆ. ಅಂದರೆ ನಾನ್ ವೆಜ್ ಮಾಡಿಬಿಟ್ಟು ದೇವ್ರನ್ನೆಲ್ಲ ಇಟ್ಟು. ಸೊ ಆವಾಗ ನಮ್ಮ ಆಂಟಿಯವರೆಲ್ಲ ಕೇಳ್ತಾಯಿದ್ರು, ಏನಕ್ಕೆ ವೀಡಿಯೋಸ್ಗಳೇ ಬರ್ತಾಯಿಲ್ಲ, ವೀಡಿಯೋಸ್ ಮಾಡಲ್ವಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಮ್ಮ ತಂದೆನೂ ಕೂಡ ಅದೇ ಫಸ್ಟ್ ಟೈಮ್ ಕೇಳಿದ್ದು. ಒಂದು ರೀತಿ ಖುಷಿನೂ ಆಯಿತು, ಒಂದು ಕಡೆ ಬೇಜಾರು ಕೂಡ ಆಯಿತು. ಇನ್ನೊಂದು ಕಡೆ ಯಪ್ಪ ಅಪ್ಪ ಕೇಳ್ತಿದ್ದಾರ ಅಂತಲೂ ಕೂಡ ಅನ್ನಿಸ್ತು. ಯಾಕಂದರೆ ನಮ್ಮ ತಂದೆಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಒಂದು ಫೋನ್ ಬಗ್ಗೆ ಆಗಲಿ ಅಥವಾ ವೀಡಿಯೋ ಫೋಟೋ ಇದು ಯಾವ್ದ್ರ ಬಗ್ಗೆನೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಆವತ್ತು ವೀಡಿಯೋ ಮಾಡಲ್ವ ಮಗ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಯಪ್ಪ ವೀಡಿಯೋ ಕೇಳ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು. ಅವ್ರು ಯಾವತ್ತೂ ಏನೂ ಮಾತಾಡ್ತಿರ್ಲಿಲ್ಲ. ಸೊ ಆವಾಗ ಹೇಳಿದೆ, ಇಲ್ಲ ಅಪ್ಪಾಜಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸದ್ಯಕ್ಕೆ, ವೀಡಿಯೋ ಏನು ಮಾಡ್ತಾಯಿಲ್ಲ ಅಂತ ನಮ್ಮ ಆಂಟಿಯವ್ರಿಗೂ ಅವಾಗ ಹೇಳಿದೆ. ಅಯ್ಯೋ ಯಾಕೆ ಹಿಂಗೆ ಮಧ್ಯೆ ಮಧ್ಯೆ ಎಲ್ಲ ನಿಲ್ಲಿಸ್ತೀಯ ನೀನು ಅಂತ ಅವರು ಕೂಡ ಬೇಜಾರು ಮಾಡ್ಕೊತಾಯಿದ್ರು. ಬಟ್ ಏನೂ ಮಾಡೋದಕ್ಕಾಗಲ್ಲ, ನಮಗೂ ಸ್ವಲ್ಪ ಟೈಮ್ ಬೇಕು. ಗೊತ್ತಲ್ವಾ, ಲೈಫ್ ಅಂದರೆ ಜೀವನದಲ್ಲೂ ಕೂಡ ನಾವು ಕೆಲವೊಂದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಕೆಲವೊಂದು ತುಂಬ ಇಂಪಾರ್ಟೆಂಟ್ ಅಲ್ಲ, ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಅಂತಲೂ ಕೂಡ ಅನಿಸುತ್ತೆ. ಅದೇ ರೀತಿ ಆಗಿತ್ತು. ಸದ್ಯಕ್ಕೆ ವೀಡಿಯೋಸ್ ಎಲ್ಲ ಮಾಡೋದಷ್ಟು ಇಂಪಾರ್ಟೆಂಟ್ ಇಲ್ಲ, ಜೀವನದ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಹೇಳಿಬಿಟ್ಟು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ವ್ಲಾಗ್ ಮಾಡೋರಿಗೆ ಗೊತ್ತು. ತುಂಬ ಜನ ವ್ಲಾಗ್ ಮಾಡೋರಿಗೆ ಪಾಪ ವೀಡಿಯೋನೂ ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ನಮ್ಮದು ಕೆಲಸಗಳು ಹೆಚ್ಚು ಕಡಿಮೆನೂ ಕೂಡ ಆಗಬಹುದು. ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಮಧ್ಯದಲ್ಲಿ ನಾನು ತುಂಬ ಫ್ರೀಯಾಗೇ ಇರ್ತಾಯಿದ್ದೆ. ಬಟ್ ಯಾಕೋ ಆ ಕಡೆ ಸರಿಯಾಗಿ ಗಮನನೇ ಕೊಡೋದಕ್ಕಾಗ್ತಿರ್ಲಿಲ್ಲ ಯೂಟ್ಯೂಬ್ಸ್ ಕಡೆ. ಹಾಗಾಗಿ ಸ್ಟಾಪ್ ಮಾಡಿದ್ದೆ ಅಷ್ಟೇ. ಓಕೆ, ಇವಾಗ ಆಯುಧ ಪೂಜೆದೆಲ್ಲ ಏನು ನೋಡ್ತಾ ಇದ್ದೀರಾ. ಸೊ ಅದೇನು ನಾನು ಅಪ್ಡೇಟ್ ಕೊಡೋದೇ ಬೇಕಾಗಲ್ಲ, ಎಲ್ಲನೂ ವೀಡಿಯೋಸಲ್ಲಿ ನೀವು ನೋಡ್ತಾ ಇದ್ದೀರಾ. ಇವಾಗ ಆಯುಧ ಪೂಜೆ ದಿನ ನಮ್ಮ ಯಜಮಾನ್ರು ಅಕ್ಕನ ಮನೆಯಲ್ಲಿ ಊಟ ಇದೆ. ಇವಾಗ ನಾವು ಸತ್ತವ್ರಿಗೆಲ್ಲ ಎಡೆ ಇಡ್ತೀವಿ ಅಲ್ವಾ, ಅವರು ಆವತ್ತಿನ ದಿನ ಎಡೆ ಇಡೋದು. ಹಾಗಾಗಿ ಅವ್ರ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಬೇಗ ಎಲ್ಲನೂ ಕೂಡ ಐಬ್ರೋಸ್ ಎಲ್ಲ ಹೊರಗಡೆ ಎಲ್ಲೂ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಲ್ಲ. ಇತ್ತೀಚೆಗೆ ತುಂಬಾ ರೇರ್ ಮಾಡಿಬಿಟ್ಟಿದ್ದೀನಿ. ತುಂಬ ಜಾಸ್ತಿ ಐಬ್ರೋಸ್ ಬೆಳೆದಾಗ ಮಾತ್ರ ಹೋಗೋದು, ಇಲ್ಲಾಂದರೆ ಮಾಮೂಲಿ ಮನೆಯಲ್ಲೇ ರೇಸರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸರಿನೂ ಹಾಗೆ ಮಾಡಿಕೊಂಡೆ. ಇನ್ನು ಅವ್ರ ಮನೆಗೆಲ್ಲ ಹೋದಾಗ ನಾನು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಅಷ್ಟಾಗಿ ವಿಡಿಯೋಸ್ ಮಾಡಲ್ಲ. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ದಿನ ನಾನು ತುಂಬ ಗ್ಯಾಪ್ ಕೊಟ್ಟೆ. ಇವಾಗ ಇಂಡಸ್ ವ್ಯಾಲೆಯಿಂದ ಒಂದು ಇಡ್ಲಿ ಪಾತ್ರೆನ ತರಿಸ್ಕೊಂಡಿದ್ದೆ. ಅದನ್ನು ಜಸ್ಟ್ ಓಪನ್ ಮಾಡಿ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಕೊತಾ ಇದ್ದೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಅದನ್ನು ತರಿಸ್ಕೊಬೇಕು. ಹೊರಗಡೆ ಎಲ್ಲೂ ಕೂಡ ಎಲ್ಲೇ ಹೋದ್ರೂ
ಬೇರೆ ಇಡ್ಲಿ ಪಾತ್ರೆ ತಗೋ ಅಂತ ನಮ್ಮ ಮನೆಯವ್ರು ಹೇಳಿದಾಗ ಬೇಡಪ್ಪ ನನಗಿದು ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ. ಬಟ್ ಇಷ್ಟು ಕಾಸ್ಟ್ಲಿ ತೊಗೊಂಡಿದ್ದೀನಿ ಅಂದರೆ ಖಂಡಿತ ಅವ್ರು ಬೈತಾಯಿದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ ಎಷ್ಟೋ ಪದಾರ್ಥಗಳನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸು ಅಂದರೆ ಕ್ವಾಲಿಟಿ ನಾವು ದುಡ್ಡು ಕೊಟ್ಟಿದ್ದ ತಕ್ಕನಾಗೆ ಕ್ವಾಲಿಟಿ ಇರುತ್ತೆ. ಅದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅಲ್ವಾ. ಸೊ ನನಗೆ ಎಂತೆಂಥದ್ದನ್ನೋ ಹೋಗಿ ತೊಗೊಂಡು ಬರೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ಟೀಲ್ದೇ ಬೇಕು ಅಂತ ಹೇಳಿಬಿಟ್ಟು, ಸ್ಟೀಲ್ದು ಬೇರೆದು ಸಿಗುತ್ತೆ, ಬಟ್ ಇದೇ ಬೇಕು ಅಂತ ಹೇಳಿ ತುಂಬ ದಿವಸದಿಂದ ಅನ್ಕೊತಿದ್ದೆ. ಫೈನಲಿ ಅದು ಬಂದಿತ್ತು. ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಇವಾಗ ಮೊಳಕೆ ಕಾಳುಗಳನ್ನೆಲ್ಲನೂ ಕೂಡ ಇವಾಗ ಸಂಜೆ ಅಥವಾ ಬೆಳಗ್ಗೆ ಎರಡು ಟೈಮಲ್ಲಿ ಯಾವುದಾದ್ರು ಒಂದು ಟೈಮು ಇವಾಗ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತುಂಬಾ ಹೆಲ್ತ್ ವಿಷಯವಾಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ. ಮಗಂದು ಕೂಡ ಅಷ್ಟೇ, ಅವನು ನಾನ್ ವೆಜ್ ಅಂತೂ ತುಂಬಾ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಈ ಥರ ಮೊಳಕೆ ಕಾಳುಗಳನ್ನಾದ್ರು ತಿಂತಾನೆ ಅಂತ ಹೇಳಿ ಎಲ್ಲನೂ ಫ್ರೈ ಮಾಡಿ ಸ್ವಲ್ಪ ತಿಂದ್ವಿ. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ವೀಡಿಯೋಸ್ನ ಮಾಡ್ದಲ್ಲೇ. ಈಗ ಧನಲಕ್ಷ್ಮಿ ಪೂಜೆದು ಎಲ್ಲನೂ ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಹಿಂದಿನ ವೀಡಿಯೋಸ್ದೆಲ್ಲ ಹಂಗಂಗೆ ಇಟ್ಟಿದ್ನಲ್ಲ ಅಂತ ಹೇಳಿಬಿಟ್ಟು ಮಿಕ್ಸಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತೂ ಡೈಲಿ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ. ಈ ಸ್ಯಾರಿ ಬಂದು ನನಗೆ ಎಷ್ಟು ಕಂಫರ್ಟಬಲ್ ಮತ್ತು ಎಷ್ಟು ಇಷ್ಟ ಆಯಿತು ಅಂದರೆ, ಸ್ವಲ್ಪ ಲೆಂತ್ ಕಡಿಮೆ ಇತ್ತು. ಅಂದರೆ ಲೆಂತ್ ಅಂದರೆ ಏನು ಹೇಳ್ತಾರೆ, ಸೀರೆ ಉದ್ದ ನನಗೆ, ನಾನು ತುಂಬ ಹೈಟ್ ಇರೋದ್ರಿಂದ ಸ್ವಲ್ಪ ಅದು ಕಡಿಮೆ ಇತ್ತು ಅಂತ ಅಂದ್ಕೊಂಡೆ. ಕಡಿಮೆನೇ ಇತ್ತು ಅದು ಅಫ್ಕೋರ್ಸ್. ಇನ್ನು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿತ್ತು. ಇದ್ರ ಬ್ಲೌಸನ್ನು ಇನ್ನೂ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈ ಒಂದು ಏನು ನೀವು ಒಂದು ಸರಿ ಕೇಳಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದಾಗ, ಅದೇ ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸ್ಯಾರಿನೆಲ್ಲ ಬೇಗ ತುಂಬ ಆತರದಲ್ಲಿ ಏನು ಪೂಜೆ ಮಾಡಿದ್ದಾಯಿತು. ಇವಾಗ ಕೀರು ಮತ್ತು ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಮನೆಯವರು ಒಬ್ಬಟ್ಟು ಮಾಡಿದ್ರೆ ಅವ್ರು ತಿನ್ನೋದಿಲ್ಲ. ಸೊ ಅವ್ರಿಗೆ ಅಂತ ನಾನು ಸಪ್ರೇಟಾಗಿ ಏನಾದ್ರು ಸ್ವೀಟ್ ಮಾಡಲೇಬೇಕಿತ್ತು. ಹಾಗಾಗಿ ಬೇಡ ಒಬ್ಬಟ್ಟು ಮಾಡೋದು ಅಂತ ಹೇಳಿಬಿಟ್ಟು ಕೀರನ್ನ ಮಾಡಿಕೊಂಡೆ. ಸೊ ಇನ್ನು ಅದನ್ನೊಂದು ಸ್ವಲ್ಪ ತಿಂದ್ಬಿಟ್ಟು ಮಗಂದು ಒಂದೇ ಹೋಗಿ ಪಟಾಕಿ ಹೊಡಿಯೋದು. ಒಂದೊಂದು ಸರಿ ಎಷ್ಟು ಮೂಡ್ ಆಫ್ ಆಗುತ್ತೆ ಅಂದರೆ ನನಗೆ ಪಟಾಕಿನೆಲ್ಲ ಹೊಡಿಯೋ ಮೂಡೇ ಇರಲಿಲ್ಲ. ಸೊ ಅವನಿಗೋಸ್ಕರ ಹೋಗಿದ್ದಾಯಿತು. ಎಸ್, ಇವಾಗ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ವೇರ್ ಮಾಡಿದಾಗ ಈ ಬ್ಲೌಸ್ ಬಗ್ಗೆ ನನಗೆ ಕಮೆಂಟನ್ನು ಮಾಡಿದ್ರಿ. ಸೊ ಇದ್ರ ಬಗ್ಗೆ ತಿಳಿಸಿ ಎಲ್ಲಿ ತೊಗೊಂಡ್ರಿ ನೀವು ಅಂತ ಹೇಳಿ. ಅಫ್ಕೋರ್ಸ್ ಇವಾಗ ತುಂಬ ಲೇಟಾಗಿ ನಾನು ಏನು ವಿಡಿಯೋನ ಮಾಡ್ತಾ ಇರೋದ್ರಿಂದ ತುಂಬ ಜನ ಮಾಡ್ತಾ ಇರ್ತಾರೆ. ಅಂದರೆ ಇದನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಸ್ಯಾರಿ ಸೇಲ್ ಮಾಡೋರು ಜಾಸ್ತಿ ಜನ ಆಗೋಗ್ಬಿಟ್ಟಿದ್ದಾರೆ. ಸೊ ಓಕೆ, ನಾನು ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಬಿಕಾಸ್ ಇದು ವರ್ಕ್ ನೋಡಿದ್ರೆ ಯಪ್ಪ ಎಷ್ಟು ಹೆವಿ ವರ್ಕ್ ಇದೆ, ಜಾತ್ರೆ ಥರ ಕಾಣಿಸುತ್ತಾ ಅಂತ ಹೇಳಿಬಿಟ್ಟು. ಈ ಥರ ಒಂದು ಹೆವಿ ವರ್ಕ್ ಇರುವಂಥ ಬ್ಲೌಸಸ್ನ ನಾವು ತೊಗೊಂಡಾಗ ಪ್ಲೈನ್ ಸ್ಯಾರಿಗಳಿಗೆ ಅಥವಾ ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಪೇರಪ್ ಆಗುತ್ತೆ. ಸೊ ನಾನು ಹಾಗಾಗಿ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ಬೈ ಮಾಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಉಡೋಣ ಅಂತ ಹೇಳಿ. ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಅಂತ ಅಂದಾಗ ತುಂಬಾ ಕ್ವಾಲಿಟಿ ಅಷ್ಟು ಬೆಟರ್ ಆಗಿರಲ್ಲ. ಸೊ ತೊಗೊಂಡ್ಬಿಟ್ಟಿದ್ದೆ, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹುಟ್ಕೊಂಡಿದ್ದೆ ಅವತ್ತು. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ಓಕೆ. ಇವಾಗ ಈ ಬ್ಲೌಸನ್ನು ತುಂಬ ಹತ್ತಿರದಿಂದನೂ ಕೂಡ ನಿಮಗೆ ತೋರಿಸ್ತೀನಿ. ಇದು ಬಂದು 2 ಕಲರಲ್ಲಿ ನಾನು ತೊಗೊಂಡೆ. ಒಂದು ಆಫ್ ವೈಟ್, ಇದು ಫುಲ್ ವೈಟ್ ಅಲ್ಲ, ಇದು ಆಫ್ ವೈಟು, ಮತ್ತು ಇನ್ನೊಂದು ರೆಡ್ ಕಲರು. ಸೊ ಅದನ್ನು ಎರಡನ್ನೂ ಕೂಡ ತುಂಬ ಹತ್ತಿರದಿಂದ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಾಗೆ ಪ್ಲೈನ್ ಸ್ಯಾರಿಗಳಿಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಸ್, ನೋಡ್ತಾ ಇರ್ಬೋದು, ಈ ರೀತಿ ತುಂಬ ಶೈನ್ ಥರ ಬರುತ್ತೆ. ಇದು ತುಂಬ ಪ್ರೀಮಿಯಂ ಕ್ವಾಲಿಟಿಲಿರುವಂತಹ, ಅಂದರೆ ಪ್ಯೂರ್ ಕ್ರೇಪ್, ನ್ಯಾಚುರಲ್ ಕ್ರೇಪ್ ಅಂತಲೇ ಹೇಳಿಬಿಟ್ಟು ನಾನು ಅವ್ರ ಹತ್ರ ಸೇಲ್ ಮಾಡಿದವರು ಅದೇ ರೀತಿ ಹೇಳಿದ್ದು ನನಗೆ. ಸೊ ಇರಬಹುದು, ಐ ಡೋಂಟ್ ನೋ. ಬಟ್ ಈ ಥರ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಆನ್ಲೈನಲ್ಲೆಲ್ಲ ಬೈ ಮಾಡಬೇಕಾದ್ರೆ ತುಂಬ ನೋಡಿ ತೊಗೋಬೇಕಾಗತ್ತೆ. ಯಾಕಂದರೆ ಕೆಲವೊಬ್ಬರು ಪ್ರೀಮಿಯಂ ಕ್ವಾಲಿಟಿಲಿ ಮಾರ್ತಾರೆ, ಇನ್ನು ಕೆಲವೊಬ್ಬರು ಕ್ವಾಲಿಟಿ ತುಂಬಾ ಚೆನ್ನಾಗಿರೋದಿಲ್ಲ. ಸೊ ಅದನ್ನೆಲ್ಲ ನೋಡಿ ತೊಗೊಳ್ಳಿ. ನಾನು ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ತೀನಿ. ಸೊ ಈ ಥರ ನನಗೆ ಇದು ವರ್ಕೆಲ್ಲ ತುಂಬ ಬಂದಿದ್ದರಿಂದ ನನಗೆ ಬ್ಲೌಸ್ ಕಟ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಫುಲ್ಲು ಹೊಲ್ಕೊಂಡಿದ್ದೀನಿ ಬ್ಯಾಕು. ಸೊ ಫ್ರಂಟ್ ಬಂದು ಈ ರೀತಿ ಹೊಲ್ಕೊಂಡಿದ್ದೀನಿ. ಸೊ ನಾನು ಡೀಪ್ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ, ಹಾಗಾಗಿ ಈ ರೀತಿ ಇದೆ. ಇನ್ನೊಂದು ಬ್ಲೌಸನ್ನು ತೋರಿಸ್ತೀನಿ. ಸೊ ಇನ್ನೊಂದು ಬಂದು ಇದು ಟೊಮೊಟೊ ರೆಡ್
ತುಂಬಾ ನಾನು ಸ್ಯಾರಿ ಆಗಲಿ ಅಥವಾ ಬ್ಲೌಸ್ ಆಗಲಿ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಸೊ ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ಸ್ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೆ ಕಪ್ಸ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಬ್ಯಾಕ್ ಬಂದು ಇದಕ್ಕೆ ಬೋಟ್ ಇಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಬೋಟ್ ನೆಕ್ಕನ್ನ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಬೋಟ್ ನೆಕ್ಕನ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನೋಡಿ ಇಲ್ಲಿ ಬಾಟಲ್ ಗ್ರೀನ್ ಇದೆ ಅಥವಾ ಯೆಲ್ಲೋ ಇದೆ, ಗೋಲ್ಡ್ ಸ್ಯಾರಿಗಳಿಗೂ ಕೂಡ ಆಗುತ್ತೆ. ಸೊ ಈ ಥರ ಅದರಲ್ಲಿರುವಂತಹ ಕಲರ್ಸ್ಗಳನ್ನ ನೋಡಿಕೊಂಡು ನಾವು ಡಾರ್ಕ್ ಗ್ರೀನ್ಗೆ ಮತ್ತು ಪ್ಯಾರೆಟ್ ಗ್ರೀನ್ಗೆಲ್ಲ ಮ್ಯಾಚ್ ಆಗಬಹುದು. ಸೊ ಸದ್ಯಕ್ಕೆ ಇದನ್ನು ನಾನು ಎಲ್ಲೂ ಕೂಡ ವೇರ್ ಮಾಡಿಲ್ಲ. ಇದನ್ನು ಒಂದೇ ನಾನು ವೇರ್ ಮಾಡಿದ್ದು. ಇದರಲ್ಲಿ ಪಿಂಕ್ ಜಾಸ್ತಿ ಹೈಲೈಟ್ ಆಗಿರೋದ್ರಿಂದ ಸೊ ನಾನು ಇದೇ ರೀತಿ ಪಿಂಕ್ ಕಲರ್ದು ಒಂದು ಸ್ಯಾರಿನ ತಗೊಂಡು ಸೊ ಅದಕ್ಕೆ ಪ್ಯಾಚಪ್ ಮಾಡ್ಕೊಂಡಿದ್ದೆ, ಮ್ಯಾಚ್ ಮಾಡಿ ಸ್ಯಾರಿನ ಹಾಕ್ಕೊಂಡಿದ್ದೆ. ಸದ್ಯಕ್ಕೆ ಬೇರೆ ಯಾವುದೇ ಸ್ಯಾರಿಗಳಿಗೂ ನಾನು ಅಷ್ಟಾಗಿ ಮ್ಯಾಚ್ ಮಾಡಿ ಹಾಕ್ಕೊಂಡಿಲ್ಲ. ಅದು ಒಂದೇ ಸ್ಯಾರಿಗೆ ನಾನು ಇದನ್ನು ಹಾಕ್ಕೊಂಡಿದ್ದು. ಒಂದು ಬ್ಲೌಸನ್ನು ನಾನು ಸುಮಾ ಬಾಲರಾಜ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಸೊ ಅವ್ರ ಹತ್ರ ಬೈ ಮಾಡಿದ್ದು. ಅವ್ರ ಹತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಬ್ಲೌಸ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇದು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರದ್ದು ಐ ಡಿ ಇದೆ, ಸುಮಾ ಬಾಲರಾಜ್ ಅಂತ ಹೇಳಿಬಿಟ್ಟು. ಸೊ ಅವರ ಒಂದು ಕಡೆಯಿಂದ ನಾನು ತರಿಸ್ಕೊಂಡಿರೋವಂಥದ್ದು. ಬೇರೆಯವರೆಲ್ಲ ತುಂಬ ಕಡಿಮೆಗೂ ಕೊಡ್ತಾರೆ. ಸೊ ನಾನು ಇವ್ರ ಹತ್ರ ಕೇಳಿದಾಗ ಸೊ ಕ್ವಾಲಿಟಿ ನೀವು ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಬೇರೆಯವ್ರದ್ದು ಕ್ವಾಲಿಟಿ ಬೇರೆ ಥರ ಇರುತ್ತೆ ಅಂತ. ಸೊ ಬೇರೆ ಕಡೆಯಿಂದ ತರಿಸ್ಕೊಂಡು ಕಡಿಮೆ ರೇಟಿಂದ ತರಿಸ್ಕೊಂಡು ಅವರೇ ಒಂದು 2 ಕ್ವಾಲಿಟಿ ಬಗ್ಗೆನೂ ಹೇಳಿದರು. ಸೊ ಹಾಗಾಗಿ ನಾನು ಬೇರೆ ಕಡೆ ಎಲ್ಲೂ ಕೂಡ ಕಡಿಮೆಗೆ ಸಿಕ್ತು ಅಂತ ತೊಗೊಳೋದಕ್ಕೆ ಹೋಗಲ್ಲ. ಇದು 950 ನಾನು ಪರ್ ಮೀಟರ್ ತೊಗೊಂಡಿದ್ದು. ಸೊ 2ರಿಂದ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ನಾನು 2000 ಪೇ ಮಾಡಿದ್ದು. 2 ಸ್ಯಾರಿಗೂ ಸಾರಿ 2 ಬ್ಲೌಸಿಗೂ ನಾನು 2000 ಪೇ ಮಾಡಿದ್ದು. ಸೊ ಇನ್ನೊಂದು 2ನ ಸ್ವಲ್ಪ ಡಿಫ್ರೆಂಟಾಗಿರೋದ್ರಲ್ಲಿ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸುಮ್ಮನಿದ್ದೀನಿ. ಬೇರೆಯವರೆಲ್ಲ ಹೇಗೆ ಆಫರ್ ಕೊಡ್ತಾರೋ ಸೊ ಅದೇ ರೀತಿಯ ಆಫರ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಆಫರ್ ಟೈಮ್ನಲ್ಲಿ ನೀವು ಬೈ ಮಾಡಬಹುದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಖಂಡಿತ ಎಲ್ಲ ಅಪ್ಡೇಟ್ಸು ಕೂಡ ಬರ್ತಾ ಇರುತ್ತೆ. ಹಾಗೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.